ನಟಿ ರನ್ಯಾರಾವ್ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣದ ವಿಚಾರ ಸಿದ್ದರಾಮಯ್ಯ ಸರ್ಕಾರಕ್ಕೆ ಸಂಕಷ್ಟವನ್ನ ತರುತ್ತಾ ಅನ್ನುವಂತಹ ಪ್ರಶ್ನೆ ಈಗ ಮೂಡ್ತಾ ಇದೆ. ಇದಕ್ಕೂ ಕೂಡ ಒಂದು ಬಲವಾದ ಕಾರಣ ಇದೆ. ಆಡಳಿತ ಪಕ್ಷದ ವಿರುದ್ಧ ಸಮರಕ್ಕೆ ದೋಸ್ತಿ ರೆಡಿಯಾಗಿದೆ. ಸದನದಲ್ಲಿ ವಿಷಯ ಪ್ರಸ್ತಾಪಿಸುವುದಕ್ಕೆ ಬಿಜೆಪಿ ನಿರ್ಧಾರವನ್ನ ಮಾಡಿದೆ. ಏರ್ಪೋರ್ಟ್ ಅಲ್ಲಿ ಡಿಆರ್ಐ ಬಳಿ ರನ್ಯಾ ಲಾಕ್ ಆಗಿದ್ದ ಸಂದರ್ಭದಲ್ಲಿ ಸಚಿವರೊಬ್ಬರಿಗೆ ಕರೆ ಮಾಡುವುದಕ್ಕೆ ರನ್ಯಾ ಮುಂದಾಗಿದ್ದರಂತೆ. ಹಾಗಿದ್ದರೆ ಆ ಸಚಿವರು ಯಾರು? ಈ ಪ್ರಶ್ನೆಯನ್ನ ಮಾಡೋದಕ್ಕೆ ಬಿಜೆಪಿ ಈಗ ನಿರ್ಧಾರ ಮಾಡಿದೆ. ಶೂನ್ಯ ವೇಳೆಯಲ್ಲಿ ಪ್ರಸ್ತಾಪ ಮಾಡೋದಕ್ಕೆ ಬಿಜೆಪಿ ತಯಾರಿಯನ್ನ ಮಾಡಿಕೊಂಡಿದೆ. ಡಿಆರ್ಐ ಅಲ್ಲಿ ಲಾಕ್ ಆದಾಗ ರನ್ಯಾ ಒಬ್ಬ ಸಿಟ್ಟಿಂಗ್ ಮಿನಿಸ್ಟರ್ಗೆ ಕರೆ ಮಾಡೋದಕ್ಕೆ ಮುಂದಾಗಿದ್ರಂತೆ. ಹಾಗಿದ್ರೆ ಆ ಸಚಿವರು ಯಾರು? ಆ ಸಚಿವರಿಗೆ ರನ್ಯಾ ಯಾಕೆ ಕರೆ ಮಾಡಬೇಕು? ಹೀಗೆ ಹಲವು ಪ್ರಶ್ನೆಗಳನ್ನ ಶೂನ್ಯ ವೇಳೆಯಲ್ಲಿ ಪ್ರಸ್ತಾಪ ಮಾಡೋದಕ್ಕೆ ಬಿಜೆಪಿ ತಯಾರಿ ಮಾಡಿಕೊಂಡಿದೆ. ಆ ಸಚಿವರ ತಲೆದಂಡಕ್ಕೆ ಪಟ್ಟು ಹಿಡಿಯುತ್ತೆ ಬಿಜೆಪಿ. ನಟಿ ರನ್ಯಾರಾವ್ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣದ ವಿಚಾರ ಸಿದ್ದರಾಮಯ್ಯ ಸರ್ಕಾರಕ್ಕೆ ಸಂಕಷ್ಟವನ್ನ ತರುತ್ತಾ ಅನ್ನುವಂತಹ ಪ್ರಶ್ನೆ ಈಗ ಮೂಡ್ತಾ ಇದೆ. ಇದಕ್ಕೂ ಕೂಡ ಒಂದು ಬಲವಾದ ಕಾರಣ ಇದೆ. ಆಡಳಿತ ಪಕ್ಷದ ವಿರುದ್ಧ ಸಮರಕ್ಕೆ ದೋಸ್ತಿ ರೆಡಿಯಾಗಿದೆ. ಸದನದಲ್ಲಿ ವಿಷಯ ಪ್ರಸ್ತಾಪಿಸುವುದಕ್ಕೆ ಬಿಜೆಪಿ ನಿರ್ಧಾರವನ್ನ ಮಾಡಿದೆ. ಏರ್ಪೋರ್ಟ್ ಅಲ್ಲಿ ಡಿಆರ್ಐ ಬಳಿ ರನ್ಯಾ ಲಾಕ್ ಆಗಿದ್ದ ಸಂದರ್ಭದಲ್ಲಿ ಸಚಿವರೊಬ್ಬರಿಗೆ ಕರೆ ಮಾಡುವುದಕ್ಕೆ ರನ್ಯಾ ಮುಂದಾಗಿದ್ದರಂತೆ. ಹಾಗಿದ್ದರೆ ಆ ಸಚಿವರು ಯಾರು? ಈ ಪ್ರಶ್ನೆಯನ್ನ ಮಾಡೋದಕ್ಕೆ ಬಿಜೆಪಿ ಈಗ ನಿರ್ಧಾರ ಮಾಡಿದೆ. ಶೂನ್ಯ ವೇಳೆಯಲ್ಲಿ ಪ್ರಸ್ತಾಪ ಮಾಡೋದಕ್ಕೆ ಬಿಜೆಪಿ ತಯಾರಿಯನ್ನ ಮಾಡಿಕೊಂಡಿದೆ. ಡಿಆರ್ಐ ಅಲ್ಲಿ ಲಾಕ್ ಆದಾಗ ರನ್ಯಾ ಒಬ್ಬ ಸಿಟ್ಟಿಂಗ್ ಮಿನಿಸ್ಟರ್ಗೆ ಕರೆ ಮಾಡೋದಕ್ಕೆ ಮುಂದಾಗಿದ್ರಂತೆ. ಹಾಗಿದ್ರೆ ಆ ಸಚಿವರು ಯಾರು? ಆ ಸಚಿವರಿಗೆ ರನ್ಯಾ ಯಾಕೆ ಕರೆ ಮಾಡಬೇಕು? ಹೀಗೆ ಹಲವು ಪ್ರಶ್ನೆಗಳನ್ನ ಶೂನ್ಯ ವೇಳೆಯಲ್ಲಿ ಪ್ರಸ್ತಾಪ ಮಾಡೋದಕ್ಕೆ ಬಿಜೆಪಿ ತಯಾರಿ ಮಾಡಿಕೊಂಡಿದೆ. ಆ ಸಚಿವರ ತಲೆದಂಡಕ್ಕೆ ಪಟ್ಟು ಹಿಡಿಯುತ್ತೆ ಬಿಜೆಪಿ. ನಟಿ ರನ್ಯಾರಾವ್ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣದ ವಿಚಾರ ಸಿದ್ದರಾಮಯ್ಯ ಸರ್ಕಾರಕ್ಕೆ ಸಂಕಷ್ಟವನ್ನ ತರುತ್ತಾ ಅನ್ನುವಂತಹ ಪ್ರಶ್ನೆ ಈಗ ಮೂಡ್ತಾ ಇದೆ. ಇದಕ್ಕೂ ಕೂಡ ಒಂದು ಬಲವಾದ ಕಾರಣ ಇದೆ. ಆಡಳಿತ ಪಕ್ಷದ ವಿರುದ್ಧ ಸಮರಕ್ಕೆ ದೋಸ್ತಿ ರೆಡಿಯಾಗಿದೆ. ಸದನದಲ್ಲಿ ವಿಷಯ ಪ್ರಸ್ತಾಪಿಸುವುದಕ್ಕೆ ಬಿಜೆಪಿ ನಿರ್ಧಾರವನ್ನ ಮಾಡಿದೆ. ಏರ್ಪೋರ್ಟ್ ಅಲ್ಲಿ ಡಿಆರ್ಐ ಬಳಿ ರನ್ಯಾ ಲಾಕ್ ಆಗಿದ್ದ ಸಂದರ್ಭದಲ್ಲಿ ಸಚಿವರೊಬ್ಬರಿಗೆ ಕರೆ ಮಾಡುವುದಕ್ಕೆ ರನ್ಯಾ ಮುಂದಾಗಿದ್ದರಂತೆ. ಹಾಗಿದ್ದರೆ ಆ ಸಚಿವರು ಯಾರು? ಈ ಪ್ರಶ್ನೆಯನ್ನ ಮಾಡೋದಕ್ಕೆ ಬಿಜೆಪಿ ಈಗ ನಿರ್ಧಾರ ಮಾಡಿದೆ. ಶೂನ್ಯ ವೇಳೆಯಲ್ಲಿ ಪ್ರಸ್ತಾಪ ಮಾಡೋದಕ್ಕೆ ಬಿಜೆಪಿ ತಯಾರಿಯನ್ನ ಮಾಡಿಕೊಂಡಿದೆ. ಡಿಆರ್ಐ ಅಲ್ಲಿ ಲಾಕ್ ಆದಾಗ ರನ್ಯಾ ಒಬ್ಬ ಸಿಟ್ಟಿಂಗ್ ಮಿನಿಸ್ಟರ್ಗೆ ಕರೆ ಮಾಡೋದಕ್ಕೆ ಮುಂದಾಗಿದ್ರಂತೆ. ಹಾಗಿದ್ರೆ ಆ ಸಚಿವರು ಯಾರು? ಆ ಸಚಿವರಿಗೆ ರನ್ಯಾ ಯಾಕೆ ಕರೆ ಮಾಡಬೇಕು? ಹೀಗೆ ಹಲವು ಪ್ರಶ್ನೆಗಳನ್ನ ಶೂನ್ಯ ವೇಳೆಯಲ್ಲಿ ಪ್ರಸ್ತಾಪ ಮಾಡೋದಕ್ಕೆ ಬಿಜೆಪಿ ತಯಾರಿ ಮಾಡಿಕೊಂಡಿದೆ. ಆ ಸಚಿವರ ತಲೆದಂಡಕ್ಕೆ ಪಟ್ಟು ಹಿಡಿಯುತ್ತೆ ಬಿಜೆಪಿ. ನಟಿ ರನ್ಯಾರಾವ್ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣದ ವಿಚಾರ ಸಿದ್ದರಾಮಯ್ಯ ಸರ್ಕಾರಕ್ಕೆ ಸಂಕಷ್ಟವನ್ನ ತರುತ್ತಾ ಅನ್ನುವಂತಹ ಪ್ರಶ್ನೆ ಈಗ ಮೂಡ್ತಾ ಇದೆ. ಇದಕ್ಕೂ ಕೂಡ ಒಂದು ಬಲವಾದ ಕಾರಣ ಇದೆ. ಆಡಳಿತ ಪಕ್ಷದ ವಿರುದ್ಧ ಸಮರಕ್ಕೆ ದೋಸ್ತಿ ರೆಡಿಯಾಗಿದೆ. ಸದನದಲ್ಲಿ ವಿಷಯ ಪ್ರಸ್ತಾಪಿಸುವುದಕ್ಕೆ ಬಿಜೆಪಿ ನಿರ್ಧಾರವನ್ನ ಮಾಡಿದೆ. ಏರ್ಪೋರ್ಟ್ ಅಲ್ಲಿ ಡಿಆರ್ಐ ಬಳಿ ರನ್ಯಾ ಲಾಕ್ ಆಗಿದ್ದ ಸಂದರ್ಭದಲ್ಲಿ ಸಚಿವರೊಬ್ಬರಿಗೆ ಕರೆ ಮಾಡುವುದಕ್ಕೆ ರನ್ಯಾ ಮುಂದಾಗಿದ್ದರಂತೆ. ಹಾಗಿದ್ದರೆ ಆ ಸಚಿವರು ಯಾರು? ಈ ಪ್ರಶ್ನೆಯನ್ನ ಮಾಡೋದಕ್ಕೆ ಬಿಜೆಪಿ ಈಗ ನಿರ್ಧಾರ ಮಾಡಿದೆ. ಶೂನ್ಯ ವೇಳೆಯಲ್ಲಿ ಪ್ರಸ್ತಾಪ ಮಾಡೋದಕ್ಕೆ ಬಿಜೆಪಿ ತಯಾರಿಯನ್ನ ಮಾಡಿಕೊಂಡಿದೆ. ಡಿಆರ್ಐ ಅಲ್ಲಿ ಲಾಕ್ ಆದಾಗ ರನ್ಯಾ ಒಬ್ಬ ಸಿಟ್ಟಿಂಗ್ ಮಿನಿಸ್ಟರ್ಗೆ ಕರೆ ಮಾಡೋದಕ್ಕೆ ಮುಂದಾಗಿದ್ರಂತೆ. ಹಾಗಿದ್ರೆ ಆ ಸಚಿವರು ಯಾರು? ಆ ಸಚಿವರಿಗೆ ರನ್ಯಾ ಯಾಕೆ ಕರೆ ಮಾಡಬೇಕು? ಹೀಗೆ ಹಲವು ಪ್ರಶ್ನೆಗಳನ್ನ ಶೂನ್ಯ ವೇಳೆಯಲ್ಲಿ ಪ್ರಸ್ತಾಪ ಮಾಡೋದಕ್ಕೆ ಬಿಜೆಪಿ ತಯಾರಿ ಮಾಡಿಕೊಂಡಿದೆ. ಆ ಸಚಿವರ ತಲೆದಂಡಕ್ಕೆ ಪಟ್ಟು ಹಿಡಿಯುತ್ತೆ ಬಿಜೆಪಿ.
ನಟಿ ರಮ್ಯಾ ರಾವ್ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣದ ವಿಚಾರ ಸಿದ್ದರಾಮಯ್ಯ ಸರ್ಕಾರಕ್ಕೆ ಸಂಕಷ್ಟವನ್ನ ತರುತ್ತಾ ಅನ್ನುವಂತಹ ಪ್ರಶ್ನೆ ಈಗ ಮೂಡ್ತಾ ಇದೆ. ಇದಕ್ಕೂ ಕೂಡ ಒಂದು ಬಲವಾದ ಕಾರಣ ಇದೆ. ಆಡಳಿತ ಪಕ್ಷದ ವಿರುದ್ಧ ಸಮರಕ್ಕೆ ದೋಸ್ತಿ ರೆಡಿಯಾಗಿದೆ. ಸದನದಲ್ಲಿ ವಿಷಯ ಪ್ರಸ್ತಾಪಿಸುವುದಕ್ಕೆ ಬಿಜೆಪಿ ನಿರ್ಧಾರವನ್ನ ಮಾಡಿದೆ. ಏರ್ಪೋರ್ಟ್ ಅಲ್ಲಿ ಡಿಆರ್ಐ ಬಳಿ ರಮ್ಯಾ ಲಾಕ್ ಆಗಿದ್ದ ಸಂದರ್ಭದಲ್ಲಿ ಸಚಿವರೊಬ್ಬರಿಗೆ ಕರೆ ಮಾಡುವುದಕ್ಕೆ ರಮ್ಯಾ ಮುಂದಾಗಿದ್ದರಂತೆ. ಹಾಗಿದ್ದರೆ ಆ ಸಚಿವರು ಯಾರು? ಈ ಪ್ರಶ್ನೆಯನ್ನ ಮಾಡೋದಕ್ಕೆ ಬಿಜೆಪಿ ಈಗ ನಿರ್ಧಾರ ಮಾಡಿದೆ. ಶೂನ್ಯ ವೇಳೆಯಲ್ಲಿ ಪ್ರಸ್ತಾಪ ಮಾಡೋದಕ್ಕೆ ಬಿಜೆಪಿ ತಯಾರಿಯನ್ನ ಮಾಡಿಕೊಂಡಿದೆ. ಡಿಆರ್ಐ ಅಲ್ಲಿ ಲಾಕ್ ಆದಾಗ ರಮ್ಯಾ ಒಬ್ಬ ಸಿಟ್ಟಿಂಗ್ ಮಿನಿಸ್ಟರ್ಗೆ ಕರೆ ಮಾಡೋದಕ್ಕೆ ಮುಂದಾಗಿದ್ರಂತೆ. ಹಾಗಿದ್ರೆ ಆ ಸಚಿವರು ಯಾರು? ಆ ಸಚಿವರಿಗೆ ರಮ್ಯಾ ಯಾಕೆ ಕರೆ ಮಾಡಬೇಕು? ಹೀಗೆ ಹಲವು ಪ್ರಶ್ನೆಗಳನ್ನ ಶೂನ್ಯ ವೇಳೆಯಲ್ಲಿ ಪ್ರಸ್ತಾಪ ಮಾಡೋದಕ್ಕೆ ಬಿಜೆಪಿ ತಯಾರಿ ಮಾಡಿಕೊಂಡಿದೆ. ಆ ಸಚಿವರ ತಲೆದಂಡಕ್ಕೆ ಪಟ್ಟು ಹಿಡಿಯುತ್ತೆ ಬಿಜೆಪಿ. ನಟಿ ರಮ್ಯಾ ರಾವ್ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣದ ವಿಚಾರ ಸಿದ್ದರಾಮಯ್ಯ ಸರ್ಕಾರಕ್ಕೆ ಸಂಕಷ್ಟವನ್ನ ತರುತ್ತಾ ಅನ್ನುವಂತಹ ಪ್ರಶ್ನೆ ಈಗ ಮೂಡ್ತಾ ಇದೆ. ಇದಕ್ಕೂ ಕೂಡ ಒಂದು ಬಲವಾದ ಕಾರಣ ಇದೆ. ಆಡಳಿತ ಪಕ್ಷದ ವಿರುದ್ಧ ಸಮರಕ್ಕೆ ದೋಸ್ತಿ ರೆಡಿಯಾಗಿದೆ. ಸದನದಲ್ಲಿ ವಿಷಯ ಪ್ರಸ್ತಾಪಿಸುವುದಕ್ಕೆ ಬಿಜೆಪಿ ನಿರ್ಧಾರವನ್ನ ಮಾಡಿದೆ. ಏರ್ಪೋರ್ಟ್ ಅಲ್ಲಿ ಡಿಆರ್ಐ ಬಳಿ ರಮ್ಯಾ ಲಾಕ್ ಆಗಿದ್ದ ಸಂದರ್ಭದಲ್ಲಿ ಸಚಿವರೊಬ್ಬರಿಗೆ ಕರೆ ಮಾಡುವುದಕ್ಕೆ ರಮ್ಯಾ ಮುಂದಾಗಿದ್ದರಂತೆ. ಹಾಗಿದ್ದರೆ ಆ ಸಚಿವರು ಯಾರು? ಈ ಪ್ರಶ್ನೆಯನ್ನ ಮಾಡೋದಕ್ಕೆ ಬಿಜೆಪಿ ಈಗ ನಿರ್ಧಾರ ಮಾಡಿದೆ. ಶೂನ್ಯ ವೇಳೆಯಲ್ಲಿ ಪ್ರಸ್ತಾಪ ಮಾಡೋದಕ್ಕೆ ಬಿಜೆಪಿ ತಯಾರಿಯನ್ನ ಮಾಡಿಕೊಂಡಿದೆ. ಡಿಆರ್ಐ ಅಲ್ಲಿ ಲಾಕ್ ಆದಾಗ ರಮ್ಯಾ ಒಬ್ಬ ಸಿಟ್ಟಿಂಗ್ ಮಿನಿಸ್ಟರ್ಗೆ ಕರೆ ಮಾಡೋದಕ್ಕೆ ಮುಂದಾಗಿದ್ರಂತೆ. ಹಾಗಿದ್ರೆ ಆ ಸಚಿವರು ಯಾರು? ಆ ಸಚಿವರಿಗೆ ರಮ್ಯಾ ಯಾಕೆ ಕರೆ ಮಾಡಬೇಕು? ಹೀಗೆ ಹಲವು ಪ್ರಶ್ನೆಗಳನ್ನ ಶೂನ್ಯ ವೇಳೆಯಲ್ಲಿ ಪ್ರಸ್ತಾಪ ಮಾಡೋದಕ್ಕೆ ಬಿಜೆಪಿ ತಯಾರಿ ಮಾಡಿಕೊಂಡಿದೆ. ಆ ಸಚಿವರ ತಲೆದಂಡಕ್ಕೆ ಪಟ್ಟು ಹಿಡಿಯುತ್ತೆ ಬಿಜೆಪಿ. ನಟಿ ರಮ್ಯಾ ರಾವ್ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣದ ವಿಚಾರ ಸಿದ್ದರಾಮಯ್ಯ ಸರ್ಕಾರಕ್ಕೆ ಸಂಕಷ್ಟವನ್ನ ತರುತ್ತಾ ಅನ್ನುವಂತಹ ಪ್ರಶ್ನೆ ಈಗ ಮೂಡ್ತಾ ಇದೆ. ಇದಕ್ಕೂ ಕೂಡ ಒಂದು ಬಲವಾದ ಕಾರಣ ಇದೆ. ಆಡಳಿತ ಪಕ್ಷದ ವಿರುದ್ಧ ಸಮರಕ್ಕೆ ದೋಸ್ತಿ ರೆಡಿಯಾಗಿದೆ. ಸದನದಲ್ಲಿ ವಿಷಯ ಪ್ರಸ್ತಾಪಿಸುವುದಕ್ಕೆ ಬಿಜೆಪಿ ನಿರ್ಧಾರವನ್ನ ಮಾಡಿದೆ. ಏರ್ಪೋರ್ಟ್ ಅಲ್ಲಿ ಡಿಆರ್ಐ ಬಳಿ ರಮ್ಯಾ ಲಾಕ್ ಆಗಿದ್ದ ಸಂದರ್ಭದಲ್ಲಿ ಸಚಿವರೊಬ್ಬರಿಗೆ ಕರೆ ಮಾಡುವುದಕ್ಕೆ ರಮ್ಯಾ ಮುಂದಾಗಿದ್ದರಂತೆ. ಹಾಗಿದ್ದರೆ ಆ ಸಚಿವರು ಯಾರು? ಈ ಪ್ರಶ್ನೆಯನ್ನ ಮಾಡೋದಕ್ಕೆ ಬಿಜೆಪಿ ಈಗ ನಿರ್ಧಾರ ಮಾಡಿದೆ. ಶೂನ್ಯ ವೇಳೆಯಲ್ಲಿ ಪ್ರಸ್ತಾಪ ಮಾಡೋದಕ್ಕೆ ಬಿಜೆಪಿ ತಯಾರಿಯನ್ನ ಮಾಡಿಕೊಂಡಿದೆ. ಡಿಆರ್ಐ ಅಲ್ಲಿ ಲಾಕ್ ಆದಾಗ ರಮ್ಯಾ ಒಬ್ಬ ಸಿಟ್ಟಿಂಗ್ ಮಿನಿಸ್ಟರ್ಗೆ ಕರೆ ಮಾಡೋದಕ್ಕೆ ಮುಂದಾಗಿದ್ರಂತೆ. ಹಾಗಿದ್ರೆ ಆ ಸಚಿವರು ಯಾರು? ಆ ಸಚಿವರಿಗೆ ರಮ್ಯಾ ಯಾಕೆ ಕರೆ ಮಾಡಬೇಕು? ಹೀಗೆ ಹಲವು ಪ್ರಶ್ನೆಗಳನ್ನ ಶೂನ್ಯ ವೇಳೆಯಲ್ಲಿ ಪ್ರಸ್ತಾಪ ಮಾಡೋದಕ್ಕೆ ಬಿಜೆಪಿ ತಯಾರಿ ಮಾಡಿಕೊಂಡಿದೆ. ಆ ಸಚಿವರ ತಲೆದಂಡಕ್ಕೆ ಪಟ್ಟು ಹಿಡಿಯುತ್ತೆ ಬಿಜೆಪಿ. ನಟಿ ರಮ್ಯಾ ರಾವ್ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣದ ವಿಚಾರ ಸಿದ್ದರಾಮಯ್ಯ ಸರ್ಕಾರಕ್ಕೆ ಸಂಕಷ್ಟವನ್ನ ತರುತ್ತಾ ಅನ್ನುವಂತಹ ಪ್ರಶ್ನೆ ಈಗ ಮೂಡ್ತಾ ಇದೆ. ಇದಕ್ಕೂ ಕೂಡ ಒಂದು ಬಲವಾದ ಕಾರಣ ಇದೆ. ಆಡಳಿತ ಪಕ್ಷದ ವಿರುದ್ಧ ಸಮರಕ್ಕೆ ದೋಸ್ತಿ ರೆಡಿಯಾಗಿದೆ. ಸದನದಲ್ಲಿ ವಿಷಯ ಪ್ರಸ್ತಾಪಿಸುವುದಕ್ಕೆ ಬಿಜೆಪಿ ನಿರ್ಧಾರವನ್ನ ಮಾಡಿದೆ. ಏರ್ಪೋರ್ಟ್ ಅಲ್ಲಿ ಡಿಆರ್ಐ ಬಳಿ ರಮ್ಯಾ ಲಾಕ್ ಆಗಿದ್ದ ಸಂದರ್ಭದಲ್ಲಿ ಸಚಿವರೊಬ್ಬರಿಗೆ ಕರೆ ಮಾಡುವುದಕ್ಕೆ ರಮ್ಯಾ ಮುಂದಾಗಿದ್ದರಂತೆ. ಹಾಗಿದ್ದರೆ ಆ ಸಚಿವರು ಯಾರು? ಈ ಪ್ರಶ್ನೆಯನ್ನ ಮಾಡೋದಕ್ಕೆ ಬಿಜೆಪಿ ಈಗ ನಿರ್ಧಾರ ಮಾಡಿದೆ. ಶೂನ್ಯ ವೇಳೆಯಲ್ಲಿ ಪ್ರಸ್ತಾಪ ಮಾಡೋದಕ್ಕೆ ಬಿಜೆಪಿ ತಯಾರಿಯನ್ನ ಮಾಡಿಕೊಂಡಿದೆ. ಡಿಆರ್ಐ ಅಲ್ಲಿ ಲಾಕ್ ಆದಾಗ ರಮ್ಯಾ ಒಬ್ಬ ಸಿಟ್ಟಿಂಗ್ ಮಿನಿಸ್ಟರ್ಗೆ ಕರೆ ಮಾಡೋದಕ್ಕೆ ಮುಂದಾಗಿದ್ರಂತೆ. ಹಾಗಿದ್ರೆ ಆ ಸಚಿವರು ಯಾರು? ಆ ಸಚಿವರಿಗೆ ರಮ್ಯಾ ಯಾಕೆ ಕರೆ ಮಾಡಬೇಕು? ಹೀಗೆ ಹಲವು ಪ್ರಶ್ನೆಗಳನ್ನ ಶೂನ್ಯ ವೇಳೆಯಲ್ಲಿ ಪ್ರಸ್ತಾಪ ಮಾಡೋದಕ್ಕೆ ಬಿಜೆಪಿ ತಯಾರಿ ಮಾಡಿಕೊಂಡಿದೆ. ಆ ಸಚಿವರ ತಲೆದಂಡಕ್ಕೆ ಪಟ್ಟು ಹಿಡಿಯುತ್ತೆ ಬಿಜೆಪಿ.
ನಟಿ ರನ್ಯಾರಾವ್ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣದ ವಿಚಾರ ಸಿದ್ದರಾಮಯ್ಯ ಸರ್ಕಾರಕ್ಕೆ ಸಂಕಷ್ಟವನ್ನ ತರುತ್ತಾ ಅನ್ನುವಂತಹ ಪ್ರಶ್ನೆ ಈಗ ಮೂಡ್ತಾ ಇದೆ. ಇದಕ್ಕೂ ಕೂಡ ಒಂದು ಬಲವಾದ ಕಾರಣ ಇದೆ. ಆಡಳಿತ ಪಕ್ಷದ ವಿರುದ್ಧ ಸಮರಕ್ಕೆ ದೋಸ್ತಿ ರೆಡಿಯಾಗಿದೆ. ಸದನದಲ್ಲಿ ವಿಷಯ ಪ್ರಸ್ತಾಪಿಸುವುದಕ್ಕೆ ಬಿಜೆಪಿ ನಿರ್ಧಾರವನ್ನ ಮಾಡಿದೆ. ಏರ್ಪೋರ್ಟ್ ಅಲ್ಲಿ ಡಿಆರ್ಐ ಬಳಿ ರನ್ಯಾ ಲಾಕ್ ಆಗಿದ್ದ ಸಂದರ್ಭದಲ್ಲಿ ಸಚಿವರೊಬ್ಬರಿಗೆ ಕರೆ ಮಾಡುವುದಕ್ಕೆ ರನ್ಯಾ ಮುಂದಾಗಿದ್ದರಂತೆ. ಹಾಗಿದ್ದರೆ ಆ ಸಚಿವರು ಯಾರು? ಈ ಪ್ರಶ್ನೆಯನ್ನ ಮಾಡೋದಕ್ಕೆ ಬಿಜೆಪಿ ಈಗ ನಿರ್ಧಾರ ಮಾಡಿದೆ. ಶೂನ್ಯ ವೇಳೆಯಲ್ಲಿ ಪ್ರಸ್ತಾಪ ಮಾಡೋದಕ್ಕೆ ಬಿಜೆಪಿ ತಯಾರಿಯನ್ನ ಮಾಡಿಕೊಂಡಿದೆ. ಡಿಆರ್ಐ ಅಲ್ಲಿ ಲಾಕ್ ಆದಾಗ ರನ್ಯಾ ಒಬ್ಬ ಸಿಟ್ಟಿಂಗ್ ಮಿನಿಸ್ಟರ್ಗೆ ಕರೆ ಮಾಡೋದಕ್ಕೆ ಮುಂದಾಗಿದ್ರಂತೆ. ಹಾಗಿದ್ರೆ ಆ ಸಚಿವರು ಯಾರು? ಆ ಸಚಿವರಿಗೆ ರನ್ಯಾ ಯಾಕೆ ಕರೆ ಮಾಡಬೇಕು? ಹೀಗೆ 10 ಹಲವು ಪ್ರಶ್ನೆಗಳನ್ನ ಶೂನ್ಯ ವೇಳೆಯಲ್ಲಿ ಪ್ರಸ್ತಾಪ ಮಾಡೋದಕ್ಕೆ ಬಿಜೆಪಿ ತಯಾರಿ ಮಾಡಿಕೊಂಡಿದೆ. ಆ ಸಚಿವರ ತಲೆದಂಡಕ್ಕೆ ಪಟ್ಟು ಹಿಡಿಯುತ್ತೆ ಬಿಜೆಪಿ. ನಟಿ ರನ್ಯಾರಾವ್ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣದ ವಿಚಾರ ಸಿದ್ದರಾಮಯ್ಯ